ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಇದರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ನೀವೇನಾದ್ರೂ ನಮ್ಮ ವಾಟ್ಸ್ಆಪ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದನ್ನ ಫಾಲೋ ಮಾಡಿ. ಇಲ್ಲಿ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ವಾಟ್ಸ್ಆಪ್ ಚಾನಲ್ ಲಿಂಕ್ ಹಾಗೂ ಇನ್ಸ್ಟಾಗ್ರಾಮ್ ಲಿಂಕ್ ಎರಡು ಕೂಡ ಸಿಗುತ್ತೆ. ಎರಡನ್ನು ಕೂಡ ಫಾಲೋ ಮಾಡಬಹುದು. ಅಲ್ಲೂ ಕೂಡ ಹಲವು ಅಪ್ಡೇಟ್ ಗಳನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಪ್ರಯತ್ನ ಮುಂದುವರಿಯುತ್ತೆ. ಹಾಗಾಗಿ ಅವುಗಳನ್ನು ಕೂಡ ಫಾಲೋ ಮಾಡಿ ಒಂದಷ್ಟು ವಿಷಯಗಳು ನಿಮ್ಗೆ ಗೊತ್ತಾಗಬಹುದು. ನೆನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 334 ಪಾಯಿಂಟ್ಸ್ ಅಥವಾ 0.71% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ನಮ್ಮ ಮಾರ್ಕೆಟ್ ಅಂತೂ ಕ್ಲೋಸ್ ಇತ್ತು, ಬಟ್ ಗ್ಲೋಬಲ್ ಮಾರ್ಕೆಟ್ಸ್ ಏನ್ ಕ್ಲೋಸ್ ಇರಲಿಲ್ಲ. ಅಮೆರಿಕನ್ ಮಾರ್ಕೆಟ್ ಏನ್ ಕ್ಲೋಸ್ ಇರಲಿಲ್ಲ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಓಪನಿಂಗ್ ಫ್ಲಾಟ್ ಇದೆ ನೋಡಬಹುದು. ಆನಂತರ ಕಂಟಿನ್ಯೂಸ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿ ಕೊನೆಯಲ್ಲಿ ಸ್ವಲ್ಪ ಪುಲ್ ಬ್ಯಾಕ್ ಕೂಡ ಬಂದಿದೆ, ಬಟ್ ಪೂರ್ತಿ ರಿಕವರ್ ಆಗಕ್ಕಾಗಿಲ್ಲ. ಓವರ್ ಆಲ್ 334 ಪಾಯಿಂಟ್ಸ್ ಅಥವಾ 0.71% ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಿ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. 213 ಪಾಯಿಂಟ್ಸ್ ಅಥವಾ 0.93% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಡೌನ್ ಆಗಿದೆ. ನಂತರ ಒಂದಷ್ಟು ರಿಕವರಿ ಕೂಡ ಆಗಿದೆ. ನೋಡಬಹುದು ಮೋರ್ ದನ್ 200 ಪಾಯಿಂಟ್ಸ್ ರಿಕವರ್ ಆಗಿದೆ. ಇಲ್ಲಾಂದ್ರೆ ಜಾಸ್ತಿನೇ ಇರ್ತಾ ಇತ್ತು ಡೌನ್ ಫಾಲ್. ನಿಯರ್ಲಿ 1% ಅಥವಾ ಅಬೌವ್ 1% ವರೆಗೂ ರಿಕವರ್ ಆಗಿದೆ. ಓವರ್ ಆಲ್ ಎರಡು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಡೌ ಜೋನ್ಸ್ ಅಲ್ಲಿ ಆಗ್ಬಹುದು ಅಥವಾ ನಾಸ್ಡಾಕ್ ಅಲ್ಲಿ ಆಗ್ಬಹುದು, ಎರಡು ಒಂದಷ್ಟು ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇನ್ನು ಮೊನ್ನೆ 3 ಟ್ರೇಡಿಂಗ್ ದಿನ FIS DIS ಆಕ್ಟಿವಿಟೀಸ್ ಯಾವ ರೀತಿ ಇದೆ ಅಂತ ನೋಡಿದ್ರೆ FIS ನೋಡಬಹುದು 96 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 607 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. 1 ಅವರ್ ಟ್ರೇಡಿಂಗ್ ಸೆಷನ್ ಅಲ್ಲಿ FIS ಬೈ ಮಾಡಿದ್ದಾರೆ, DIS ಸೆಲ್ ಮಾಡಿದ್ದಾರೆ. ನೋಡಬಹುದು. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ FIS ಒಂದಷ್ಟು ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇವತ್ತು ಯಾವ ರೀತಿ ಇರುತ್ತೆ ನೋಡೋಣ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕೆಲವು ಸುದ್ದಿಗಳಿದಾವೆ, ಅವುಗಳನ್ನು ನೋಡಿಕೊಂಡು ಮುಂದುವರಿಯೋಣ. US sanctions Russia's 2 largest oil companies says Putin wasn't honest. ರಷ್ಯಾದ 2 ದೊಡ್ಡ ಆಯಿಲ್ ಕಂಪನೀಸ್ ನ ಮೇಲೆ ಅಮೆರಿಕ ಹೊಸ ಸ್ಯಾಂಕ್ಷನ್ಸ್ ಅನ್ನು ಅನೌನ್ಸ್ ಮಾಡಿದೆ. ನಿನ್ನೆ ತಾನೇ ಒಂದು ಸುದ್ದಿಯನ್ನ ಕವರ್ ಮಾಡಿದೆ. ಬುಡಾಪೆಸ್ಟ್ ಅಲ್ಲಿ ಟ್ರಂಪ್ ಹಾಗೂ ಪುಟಿನ್ ಮೀಟಿಂಗ್ ಏನು ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದು ಕ್ಯಾನ್ಸಲ್ ಆಗಿರೋ ಬಗ್ಗೆ ಟ್ರಂಪ್ ಅಪ್ಡೇಟ್ ಕೊಟ್ಟಿದ್ರು. ಅದಾದ ನಂತರ ಈಗ ರಷ್ಯಾದ 2 ಲಾರ್ಜೆಸ್ಟ್ ಆಯಿಲ್ ಕಂಪನೀಸ್ ನ ಮೇಲೆ ಮೇಜರ್ ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ದಾರೆ. ಇಲ್ಲಿ ಯಾವ ಕಂಪನಿಗಳು ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ, ಬಟ್ ಲಾರ್ಜೆಸ್ಟ್ ಕಂಪನೀಸ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಒನ್ ಆಫ್ ದ ಲಾರ್ಜೆಸ್ಟ್ ಸ್ಯಾಂಕ್ಷನ್ಸ್ ದಟ್ ವಿ ಹ್ಯಾವ್ ಡನ್ ಅಗೇನ್ಸ್ಟ್ ದ ರಷ್ಯನ್ ಫೆಡರೇಷನ್. ರಷ್ಯಾದ ಮೇಲೆ ಹಾಕಿರುವಂತಹ ದೊಡ್ಡ ಸ್ಯಾಂಕ್ಷನ್ ಇದು ಅನ್ನುವಂತ ಮಾತನ್ನ ಬೆಸೆಂಟ್ ಹೇಳಿದ್ದಾರೆ. ನೋಡಬಹುದು. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ಇಂಡಿಯಾದ ಬಗ್ಗೆ ಮತ್ತೊಂದು ಸಲ ಅದೇ ಮಾತುಗಳನ್ನ ರಿಪೀಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. They are going to stop. It's a process. Trump repeats claim India will cut Russian oil imports by year end. ಈ ವರ್ಷಾಂತ್ಯಕ್ಕೆ ರಷ್ಯಾದ ಆಯಿಲ್ ಇಂಪೋರ್ಟ್ ನ ಕಡಿಮೆ ಮಾಡ್ಕೊಳ್ತಾರೆ ಅನ್ನೋಂತ ಮಾತನ್ನ ಹೇಳಿದರೆ ಮಾಡಿದ್ರು ಮಾಡಬಹುದು. ನಿನ್ನೆ ತಾನೇ ಈಗಾಗಲೇ ನಾನು ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ಸುದ್ದಿಯನ್ನ ಕವರ್ ಮಾಡಿದ್ದೀನಿ. ಟ್ರೇಡ್ ಡೀಲ್ ಬಗ್ಗೆ ಸುದ್ದಿ ಕವರ್ ಮಾಡಿದಂತ ವಿಡಿಯೋದಲ್ಲಿ ಭಾರತ ಕೇಳ್ತಿರೋದೇನು, ಕಡಿಮೆ ರೇಟ್ ಅಲ್ಲಿ ಕ್ರೂಡ್ ಸಿಗಬೇಕು ಅಷ್ಟೇ. ಅದೆಲ್ಲಿ ಸಿಗುತ್ತೆ ಅನ್ನೋದಕ್ಕಿಂತ ಸಿಗುತ್ತಾ ಅಷ್ಟೇ ಬೇಕಾಗಿರೋದು. ಅಮೆರಿಕ ಸಪ್ಲೈ ಮಾಡುತ್ತೆ, ಅಮೆರಿಕದಿಂದ ಕೂಡ ತಗೊಳುತ್ತೆ. ಬೇರೆ ದೇಶ ಕೊಟ್ರೆ ಬೇರೆ ದೇಶದಿಂದನೂ ಕೂಡ ತಗೊಳುತ್ತೆ. ಜೊತೆಗೆ ಒಂದೇ ದೇಶದ ಮೇಲೆ ಡಿಪೆಂಡೆನ್ಸಿಯನ್ನ ಹೊಂದಬಾರದು ಅಷ್ಟೇ. ಅದು ರಷ್ಯಾ ಆಗ್ಬೋದು, ಅಮೆರಿಕ ಆಗ್ಬೋದು ಅಥವಾ ಬೇರೆ ದೇಶ ಆಗ್ಬೋದು. ಒಂದೇ ದೇಶದ ಮೇಲೆ ಡಿಪೆಂಡೆನ್ಸಿ ಹೊಂದೋದಕ್ಕಿಂತ 4-5 ಸೋರ್ಸಸ್ ಮೂಲಕ ಇಂಪೋರ್ಟ್ ಮಾಡ್ಕೊಳ್ಳೋದು ಬೆಸ್ಟ್. ಅದೇ ನಿರ್ಧಾರವನ್ನು ಸರ್ಕಾರ ತಗೊಳುತ್ತೆ. ಯಾಕಂದ್ರೆ ಈ ಹಿಂದಿನ ಕೂಡ ಅದೇ ರೀತಿಯ ನಿರ್ಧಾರವನ್ನು ತಗೊಂಡಿದೆ. ಹಾಗಾಗಿ ಯಾವುದು ಭಾರತದ ಜನರಿಗೆ ಅನುಕೂಲ ಆಗುತ್ತೋ ಅಂತಹ ಡಿಸಿಷನ್ ಗಳನ್ನೇ ನಾವು ತಗೊಳ್ಳೋದು ಅನ್ನೋಂತ ಮಾತನ್ನ ಹಲವು ಸಲ ಹೇಳಿದ್ದಾರೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ. ಕೊಚ್ಚಿನ್ ಶಿಪ್ ಯಾರ್ಡ್ ಇಂದ ಕಂಪನಿಗೆ 633 ಕೋಟಿ ಆರ್ಡರ್ ಸಿಕ್ಕಿದೆ. ಸೆನ್ಸಾರ್ಸ್, ವೆಪನ್ ಎಕ್ವಿಪ್ಮೆಂಟ್ಸ್, ಫೈರ್ ಕಂಟ್ರೋಲ್ ಸಿಸ್ಟಮ್ಸ್ ಅಂಡ್ ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ಸ್ ಆರ್ಡರ್ ಇದು 633 ಕೋಟಿ ಆರ್ಡರ್ ಕೊಚ್ಚಿನ್ ಶಿಪ್ ಯಾರ್ಡ್ ಇಂದ BEL ಗೆ ಸಿಕ್ಕಿದೆ. ಈ ಕಾರಣದಿಂದ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಬ್ಸರ್ವ್ ಮಾಡಬಹುದು ಇವತ್ತು BEL ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಕಿರ್ಲೋಸ್ಕರ್ ಫೆರೋಸ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ONGC ಇಂದ 358 ಕೋಟಿ ಆರ್ಡರ್ ಸಿಕ್ಕಿದೆ. ಸಪ್ಲೈ ಆಫ್ EUU ಟ್ಯೂಬ್ಸ್, PUP ಜಾಯಿಂಟ್ಸ್ ಅಂಡ್ ಕ್ರಾಸ್ ಓವರ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು ONGC ಇಂದ ಸಿಕ್ಕಿದೆ. ONGC ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. 358 ಕೋಟಿ ಆರ್ಡರ್ ಕಿರ್ಲೋಸ್ಕರ್ ಫೆರೋಸ್ ಗೆ ಸಿಕ್ಕಿರುವಂತದ್ದು. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು. ಈ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ HCL ಟೆಕ್ನಾಲಜೀಸ್ ಸುದ್ದಿಯಲ್ಲಿರುತ್ತೆ.
ರಾತ್ರಿ ವಿಡಿಯೋದಲ್ಲಿ ಈಗಾಗಲೇ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಕಂಪನಿಗೆ ಅನ್ನೋದಕ್ಕಿಂತ ಕಂಪನಿ ಎಐ ಇನೋವೇಷನ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ DIB ಜೊತೆ. ಈ DIB ವರ್ಲ್ಡ್ಸ್ ಫಸ್ಟ್ ಇಸ್ಲಾಮಿಕ್ ಬ್ಯಾಂಕ್ ಜೊತೆಗೆ UAEಯ ಅತಿ ದೊಡ್ಡ ಬ್ಯಾಂಕ್. ಈ ಬ್ಯಾಂಕ್ ನ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ HCL ಟೆಕ್ನಾಲಜೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಫ್ಯೂಷನ್ ಫೈನಾನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಕ್ಕಿದೆ ಆಸ್ ಎ ಕಾರ್ಪೊರೇಟ್ ಏಜೆಂಟ್ ಆಗಿ ಕೆಲಸವನ್ನ ಮಾಡಲಿಕ್ಕೆ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ ಫ್ಯೂಷನ್ ಫೈನಾನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ. ನಂತರ ಜಗಲ್ ಪ್ರೀಪೇಡ್ ಓಷನ್ ಸರ್ವಿಸಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಮೆಗಾ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿಯ ಜೊತೆ ಲಾಂಗ್ ಟರ್ಮ್ ಒಪ್ಪಂದವನ್ನು ಮಾಡಿಕೊಂಡಿದೆ. ಮುಂದಿನ 5 ವರ್ಷ ಜಗಲ್ ಫ್ಲೀಟ್ ಪ್ರೋಗ್ರಾಮ್ ನಡಿ ಕೆಲಸವನ್ನ ಮಾಡುತ್ತೆ. ಈ ಸುದ್ದಿ ಕಾರಣಕ್ಕೆ ಜಗಲ್ ಪ್ರೀಪೇಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು, ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನಂತರ NMDC ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಐರನ್ ಓರ್ ಪ್ರೈಸಸ್ ಅನ್ನ ರಿವೈಸ್ ಮಾಡಿದೆ. ಅಕ್ಟೋಬರ್ 22ರಿಂದ ಈ ಹೊಸ ದರಗಳು ಜಾರಿಗೆ ಬರ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ NMDC ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಲಾಯ್ಡ್ಸ್ ಮೆಟಲ್ಸ್ ಅಂಡ್ ಎನರ್ಜಿ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಹಿಂದೆ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿತ್ತು. ತ್ರಿವೇಣಿ ಪೆಲೆಟ್ಸ್ ಅಲ್ಲಿ 49.99% ಸ್ಟೇಕ್ ಅನ್ನು ತಗೊಳ್ಳೋ ಬಗ್ಗೆ. ಈಗ ಆ ಅಕ್ವಿಸಿಷನ್ ಕಂಪ್ಲೀಟ್ ಮಾಡಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಲಾಯ್ಡ್ಸ್ ಮೆಟಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಫಿಲಾಟೆಕ್ಸ್ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಈ ಕಂಪನಿ ರೇವತಿ ಬಿಸಿನೆಸ್ ಅಂಡ್ ವೇಸ್ಟ್ ವಾಟರ್ ಇಂಕ್ ಜೊತೆ MOU ಮಾಡಿಕೊಂಡಿದೆ. ಟೆಕ್ಸ್ಟೈಲ್ ವಾಟರ್ ರಿಸೈಕ್ಲಿಂಗ್, ಪ್ರಾಡಕ್ಟ್ ಇನೋವೇಷನ್ ಹಾಗೂ ಗ್ಲೋಬಲ್ ಕೋ ಬ್ರಾಂಡಿಂಗ್ ಗೆ ಸಂಬಂಧಪಟ್ಟಂತೆ ಈ ಒಪ್ಪಂದವನ್ನ ಮಾಡಿಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಫಿಲಾಟೆಕ್ಸ್ ಇಂಡಿಯಾ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಗುಲ್ಶನ್ ಪಾಲಿಯೋಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. OMCs ಗೆ ಅಂದ್ರೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಗೆ ಎಥೆನಾಲ್ ಸಪ್ಲೈ ಮಾಡಲಿಕ್ಕೆ ಸುಮಾರು 1184 ಕೋಟಿ ಮೊತ್ತದ ಆರ್ಡರ್ ಇದು ಅಥವಾ ಕಾಂಟ್ರಾಕ್ಟ್ ಇದು. ಈ ಸುದ್ದಿ ಕಾರಣಕ್ಕೆ ಗುಲ್ಶನ್ ಪಾಲಿಯೋಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ USFDA ಇಂದ ಎಸ್ಟಾಬ್ಲಿಷ್ಮೆಂಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಅನ್ನ ಪಡ್ಕೊಂಡಿದೆ ಆಂಧ್ರ ಪ್ಲಾಂಟ್ ಗೆ. ಈ ಸುದ್ದಿ ಕಾರಣಕ್ಕೆ ಡಾಕ್ಟರ್ ರೆಡ್ಡಿಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ ಫೆಡರಲ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ನಿನ್ನೆ ಒಂದು ಸುದ್ದಿಯನ್ನ ನಾನು ಕವರ್ ಮಾಡಿದೆ. ಮೊನ್ನೆ ಫೆಡರಲ್ ಬ್ಯಾಂಕ್ ಪ್ರಿಫರೆನ್ಷಿಯಲ್ ಇಶ್ಯೂಸ್ ಮೂಲಕ ಸುಮಾರು 9.99% ಸ್ಟೇಕ್ ಅನ್ನು ಸೇಲ್ ಮಾಡಬಹುದು ಅಂತ. ಈಗ ಕಂಪನಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದೆ. ಆ ರೀತಿಯ ಯಾವುದೇ ನಿರ್ಧಾರವನ್ನ ಕಂಪನಿಯ ಬೋರ್ಡ್ ಮೀಟಿಂಗ್ ಅಲ್ಲಿ ತಗೊಂಡಿಲ್ಲ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಕಾರಣದಿಂದ ಫೆಡರಲ್ ಬ್ಯಾಂಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಅಂದ್ರೆ ಕಂಪನಿ ಯಾವುದೇ ಸ್ಟೇಕ್ ಸೇಲ್ ಮಾಡ್ತಾ ಇಲ್ಲ. ಈ ಬಗ್ಗೆ ರಿಪೋರ್ಟ್ ಮೂಲಕ ಏನ್ ಸುದ್ದಿ ಬಂದಿತ್ತು ಅದು ಸುಳ್ಳು ಸುದ್ದಿ ಅನ್ನೋದನ್ನ ಹೇಳಿದ್ರೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ. ನಂತರ ಎಥೆನಾಲ್ ಸ್ಟಾಕ್ಸ್ ಇವತ್ತು ಫೋಕಸ್ ಇರುತ್ತೆ. ಅಂದ್ರೆ ನೆನೆ ಒಂದು ಸುದ್ದಿಯನ್ನ ನಾನು ಕವರ್ ಮಾಡಿದ್ದೀನಿ ಈಗಾಗಲೇ. ಅಂದ್ರೆ ಅಮೆರಿಕ ಹಾಗೂ ಭಾರತದ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಒಂದು ಪಾಯಿಂಟ್ ಇತ್ತು, ಎಥೆನಾಲ್ ಇಂಪೋರ್ಟ್ ಮಾಡ್ಕೊಳ್ಬಹುದು ಕ್ರೂಡ್ ಜೊತೆಗೆ ಅಂತ. ಇನ್ ಕೇಸ್ ಎಥೆನಾಲ್ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಾದ್ರೆ ಖಂಡಿತ ನಮ್ಮಲ್ಲಿ ಎಥೆನಾಲ್ ಉತ್ಪಾದನೆ ಮಾಡುವಂತ ಕಂಪನಿಗಳಿಗೆ ಹೊಡೆತ ಆಗುತ್ತೆ. ಹಾಗಾಗಿ ಇನ್ನು ಪ್ರಕಾರದಿಂದ ಬಂದಿರೋ ಅನೌನ್ಸ್ಮೆಂಟ್ ಅಲ್ಲ, ಅದು ರಿಪೋರ್ಟ್ ಮೂಲಕ ಬಂದಿರುವಂತದ್ದು. ಬಟ್ ಯೂಶುವಲಿ ನಿಮ್ಗೆ ಗೊತ್ತಿದೆ ರಿಪೋರ್ಟ್ಸ್ ಗೆ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್. ಹಾಗಾಗಿ ವಾಚ್ ಮಾಡಬೇಕಾಗುತ್ತೆ ಇವತ್ತು ಎಥೆನಾಲ್ ರಿಲೇಟೆಡ್ ಸ್ಟಾಕ್ ಗಳನ್ನ. ತ್ರಿವೇಣಿ ಇಂಜಿನಿಯರಿಂಗ್ ಆಗ್ಬಹುದು, AID ಪ್ಯಾರಿ, ರೇಣುಕಾ ಶುಗರ್ಸ್, ಬಜಾಜ್ ಹಿಂದೂಸ್ತಾನ್, ಪ್ರಾಜ್ ಇಂಡಸ್ಟ್ರೀಸ್, ಹೀಗೆ ಸಾಕಷ್ಟು ಕಂಪನಿಗಳು ಎಥೆನಾಲ್ ಉತ್ಪಾದನೆಯನ್ನ ಮಾಡ್ತವೆ. ಗುಲ್ಶನ್ ಪಾಲಿಯೋಲ್ಸ್ ಅನ್ನು ಕೂಡ ನಾವು ನೋಡಿದ್ವಿ ಈಗಾಗಲೇ. ಆ ತರದ ಕಂಪನೀಸ್ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ರಿಯಾಕ್ಷನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿಯಲ್ಲಿ ಈ ಪಾಯಿಂಟ್ ಮೆನ್ಷನ್ ಮಾಡಿದ್ರು. ಹಾಗಾಗಿ ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು. ಇನ್ನು ರಿಸಲ್ಟ್ಸ್ ಕ್ಯಾಲೆಂಡರ್ ಕಡೆ ಬಂದ್ರೆ ಹಲವಾರು ಕಂಪನಿಗಳ ರಿಸಲ್ಟ್ಸ್ ಇದೆ ಇವತ್ತು. ಕೋಲ್ಪಾಲ್ ರಿಸಲ್ಟ್ ಇದೆ ನೋಡಬಹುದು, ಪ್ಯಾಫ್ಟೆಕ್, ಹಿಂದೂಸ್ತಾನ್ ಯೂನಿಲಿವರ್ ಇದೆ, ಲಾರಸ್ ಲ್ಯಾಬ್ಸ್ ಇದೆ, ಜಂಬೋ, PFS, ಸಾಗರ್ ಸಿಮೆಂಟ್, TTML, VTL, ಇಷ್ಟು ಕಂಪನಿಗಳ ರಿಸಲ್ಟ್ಸ್ ಇದೆ. ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಇವತ್ತು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. ಗಿಫ್ಟ್ ನಿಫ್ಟಿಯಲ್ಲಂತೂ ಧಮಾಕ ಇದೆ. 342 ಪಾಯಿಂಟ್ಸ್ ಅಥವಾ 1.32% ಅಪ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ. ಈಗ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಯಾವುದು ಪಾಸಿಟಿವ್ ಇಲ್ಲ, ಎಲ್ಲ ನೆಗೆಟಿವ್ ಇದೆ. ನಿಕ್ಕೈ ಅಂತೂ ಮೋರ್ ದನ್ 1% ಡೌನ್ ಇದೆ. ಸ್ಟ್ರೈಟ್ ಟೈಮ್ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ. ಹ್ಯಾಂಗ್ಸೆಂಗ್ ಡೌನ್ ಇದೆ. ತೈವಾನ್ ವೈಟೆಡ್ ಮೋರ್ ದನ್ 0.5% ಡೌನ್ ಇದೆ. ಕೋಸ್ಪಿ ಫ್ಲಾಟ್ ಇದೆ. ಜಕಾರ್ತಾ ಕಾಂಪೋಸಿಟ್ ಮೋರ್ ದನ್ 1% ಡೌನ್ ಇದೆ. ಶಾಂಘೈ ಕಾಂಪೋಸಿಟ್ ನಿಯರ್ಲಿ 0.5% ಡೌನ್ ಇದೆ. ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ. ಬಟ್ ಗಿಫ್ಟ್ ನಿಫ್ಟಿ ಮಾತ್ರ ಸಾಲಿಡ್ ಓಪನಿಂಗ್ ನ ಇಂಡಿಕೇಶನ್ ಕೊಡ್ತಾ ಇದೆ. ಹಾಗೆ ಡೌ ಜೋನ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಗಿಫ್ಟ್ ನಿಫ್ಟಿ ಮಾತ್ರ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಪರ್ಫಾರ್ಮೆನ್ಸ್ ಅಂತ. ಬಹುಶಃ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ. ಜೊತೆಗೆ ಕ್ಲೋಸಿಂಗ್ ನಮ್ಗೆ ಇಂಪಾರ್ಟೆಂಟ್, ಕ್ಲೋಸಿಂಗ್ ಚೆನ್ನಾಗಿರಬೇಕು. ಎಲ್ಲಿ ಗ್ಲೋಬಲ್ ಕ್ಯೂಸ್ ಅನ್ನ ನೋಡಿದ್ರೆ ಅಲ್ಲೇನು ಪಾಸಿಟಿವ್ ಕ್ಯೂಸ್ ಇಲ್ಲ. ಹಾಗಾಗಿ ಸೆಕೆಂಡ್ ಹಾಫ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅದು ಬಹಳ ಮುಖ್ಯ ಆಗುತ್ತೆ. ಆಸ್ ಆಫ್ ನೋ ಓಪನಿಂಗ್ ಇಂಡಿಕೇಶನ್ ತುಂಬಾನೇ ಚೆನ್ನಾಗಿದೆ.
ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಒಂದಷ್ಟು ರ್ಯಾಲಿ ಇದೆ ನೋಡಬಹುದು. 2.31% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದು ಖಂಡಿತ ಒಳ್ಳೆ ಸುದ್ದಿ ಅಂತೂ ಅಲ್ಲ ಮಾರ್ಕೆಟ್ಗೆ. ಕ್ರೂಡ್ ರಿಲೇಟೆಡ್ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಇನ್ನು ಗೋಲ್ಡ್ ಅಲ್ಲಿ ಒಂದಷ್ಟು ಡೌನ್ ಫಾಲ್ ಇದೆ ಎಕ್ಸ್ಪೆಕ್ಟೆಡ್. ಗೋಲ್ಡ್ ಯಾವತ್ತು ಕಂಟಿನ್ಯೂಸ್ ರ್ಯಾಲಿನ ಯಾವುದು ಕೊಡಕ್ಕಾಗೋದಿಲ್ಲ. ಸ್ಟಾಕ್ ಮಾರ್ಕೆಟ್ ಕೊಡಲ್ಲ, ಗೋಲ್ಡ್ ಕೊಡಲ್ಲ. ಒಂದಲ್ಲ ಒಂದ್ ಕಡೆ ಕನ್ಸಾಲಿಡೇಟ್ ಆಗ್ಲೇಬೇಕು. ಅದು ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ನೋಡೋಣ, ಇದಿನ್ನು ಜಸ್ಟ್ ಬಿಗಿನಿಂಗ್. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇವತ್ತಂತೂ ಸ್ವಲ್ಪ ಡೌನ್ ಫಾಲ್ ಇದೆ, ಬಟ್ ಕ್ರೂಡ್ ಅಲ್ಲಿ ರ್ಯಾಲಿ ಇದೆ. ಮೋರ್ ದೆನ್ $1 ಅಥವಾ ನಿಯರ್ಲಿ $1.5 ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಕ್ರೂಡ್. ನೋಡೋಣ ಹೇಗಿರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.